ನಮ್ಮ ಆತ್ಮೀಯರೊಬ್ಬರ ಮನೆಯಲ್ಲಿ ಒಂದು ಮದುವೆ ಇತ್ತು. ಅಲ್ಲಿ ಹಾಕೊಳಕ್ ಅಂತ ಹೇಳಿ ಒಂದು ಹೊಸ ಪ್ಯಾಂಟ್ ತಗೊಂಡ್ ಬಂದೆ. ಮನೆಗೆ ಬಂದು ಹಾಕೊಂಡು ನೋಡಿದಾಗ ಉದ್ದ ತುಂಬಾ ಜಾಸ್ತಿ ಇತ್ತು. ಒಂದು 3 ಇಂಚ್ ಕಟ್ ಮಾಡಬೇಕಾಗಿತ್ತು. ಅದಕ್ಕೆ ಹೆಂಡತಿ ಹತ್ರ ಹೋಗಿ ಕೇಳಿದೆ, ಒಂದು 3 ಇಂಚ್ ಕಟ್ ಮಾಡ್ಕೊಡೆ ಅಂತ. ಅದಕ್ಕೆ ಅವಳು, ಇವತ್ತು ನಾನು ಕಿಟ್ಟಿ ಪಾರ್ಟಿ ಇದೆ, ನಂಗೆ ಆಗಲ್ಲ ಅಂತ ಹೇಳಿದೆ. ಅದಕ್ಕೆ ಮಗಳ ರೂಮಿಗೆ ಹೋಗಿ ಅವಳ ಹತ್ರ ಕೇಳಿದೆ, ಒಂದು 3 ಇಂಚ್ ಕಟ್ ಮಾಡ್ಕೊಡಮ್ಮ ಅಂತ. ಅವಳು, ಅಪ್ಪ ನಿಂಗೆ ಗೊತ್ತಾಗಲ್ವ, ನಾನು ಕಾಲಲ್ಲಿ ಇದ್ದೀನಿ, ನಂಗೆ ಹೋಮ್ವರ್ಕ್ ಇದೆ ಅಂತ ಹೇಳಿ ಜೋರ್ ಮಾಡಿದ್ಲು. ಅಯ್ಯೋ ಹೋಗ್ಲಿ ಬಿಡು ಅಂತ ಹೇಳಿ ಟಿವಿ ನೋಡ್ತಾ ಕೂತಂತ ಅಮ್ಮನ ಹತ್ರ ಹೋಗಿ ಅಮ್ಮನಿಗೆ ಕೇಳಿದೆ, ಅಮ್ಮ ಒಂದು 3 ಇಂಚ್ ಕಟ್ ಮಾಡ್ಕೊಡ್ತೀರಾ ಅಂತ. ಅವ್ರು ಟಿವಿಯಿಂದ ತಲೆನೂ ತಿರುಗಿಸಲಿಲ್ಲ ಈ ಕಡೆ. ಸರಿ ಇವ್ರಿಗೆಲ್ಲ ಎಂತ ಕೇಳೋದು, ನನಗೂ ಗೊತ್ತಲ್ಲ ಹೆಂಗಿದ್ರು ಅಂತ ಹೇಳಿ ನಾನೇ ಕಟ್ ಮಾಡಿ ಅದನ್ನ ಮಡಚಿ ಕಪಾಟ್ನಲ್ಲಿಟ್ಟು ನನ್ನ ರೂಮ್ಗೆ ಹೋಗಿ ಮಲ್ಕೊಂಡ್ಬಿಟ್ಟೆ. ಅಷ್ಟೊತ್ತಿಗೆ ಟಿವಿ ಸೀರಿಯಲ್ ಮುಗಿಸಿ ನಮ್ಮ ಅಮ್ಮಂಗೆ ನನ್ನ ಮೇಲೆ ಕನಿಕರ ಉಂಟಾಗಿ ಕಪಾಟ್ನಲ್ಲಿಟ್ಟಿದ್ದ ನನ್ನ ಪ್ಯಾಂಟ್ ತೆಗೆದು ಅವರೊಂದು 3 ಇಂಚ್ ಕಟ್ ಮಾಡಿ ವಾಪಸ್ ಇಟ್ಟರು. ಅಷ್ಟೊತ್ತಿಗೆ ಕಿಟ್ಟಿ ಪಾರ್ಟಿ ಮುಗಿಸಿ ಬಂದಂತ ನನ್ನ ಹೆಂಡತಿಗೆ ನಾನು ಪ್ಯಾಂಟ್ ಕಟ್ ಮಾಡಕ್ಕೆ ಹೇಳಿದ ನೆನಪಾಗಿ ಅವಳೊಂದು 3 ಇಂಚ್ ಕಟ್ ಮಾಡಿ ಅದನ್ನು ವಾಪಸ್ ಇಟ್ಟರು. ನನ್ನ ಹೋಮ್ವರ್ಕು, ಫ್ರೆಂಡ್ಸು, ಕಾಲು, ಇಂಟರ್ನೆಟ್ ಎಲ್ಲ ಮುಗಿಸಿ ಬಂದಂತ ನನ್ನ ಮಗಳಿಗೆ ನನ್ನ ಮೇಲಿನ ಪ್ರೀತಿ ಉಕ್ಕಿ ಹರಿದು ಪ್ಯಾಂಟನ್ನು ತೆಗೆದು ಇನ್ನೊಂದು 3 ಇಂಚ್ ಕಟ್ ಮಾಡಿ ಅವಳು ವಾಪಸ್ ಅದನ್ನ ಇಟ್ಟು ತಮ್ಮ ಪಾಡಿಗೆ ತಾವು ಹೋಗಿ ಮಲ್ಕೊಂಡ್ಬಿಟ್ರು. ನಾನು ಬೆಳಗ್ಗೆ ಫಂಕ್ಷನ್ ಹೋಗಬೇಕು ಅಂತ ಹೇಳಿ ಹೊಸ ಪ್ಯಾಂಟ್ ತೆಗೆದು ಹಾಕೊಳ್ಳೋಣ ಅಂತ ಹೋದ್ರೆ ಅದು ಪ್ಯಾಂಟ್ ಆಗಿರಲಿಲ್ಲ, ಒಂದು ಚಡ್ಡಿ ಆಗಿತ್ತು.